ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಾನು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋದಾಗ ನಾನು ಮೃತ್ತಿಕೆ ಪ್ರಸಾದ ಅಥವಾ ಮೃತ್ತಿಕಾ ಪ್ರಸಾದದ ಬಗ್ಗೆ ಕೇಳಿದ್ದೆ. ಅಂದರೆ ತಗೊಬರೋಕ್ಕಾಗಿರಲಿಲ್ಲ. ಮತ್ತು ಬಂದು ನಾನು ಯೂಟ್ಯೂಬೆಲ್ಲ ಸರ್ಚ್ ಮಾಡಿದೆ. ನನಗೂ ಅಷ್ಟು ಗೊತ್ತಿರಲಿಲ್ಲ ಮೃತ್ತಿಕಾ ಪ್ರಸಾದದ ಬಗ್ಗೆ, ಎಲ್ಲಿ ಸಿಗುತ್ತೆ, ಹೇಗೆ, ಯಾರು ಕೊಡ್ತಾರೆ ಅಂತ ಎಲ್ಲ. ನಾನು ಈಗಿದ್ರೂ 2ನೇ ಸಲ ಹೋಗ್ತೀವಲ್ಲ, ಹೆಂಗಾದ್ರೂ ಸರಿ ಇಸ್ಕೊಂಡು ಬರಲೇಬೇಕು ಅಂತ ಅಂದ್ಕೊಂಡ್ವಿ. ಆಮೇಲೆ ಅಲ್ಲಿ ಅಕ್ಕಪಕ್ಕ ಯಾರನ್ನೇ ಕೇಳಿದ್ರೂ ಮೃತ್ತಿಕಾ ಪ್ರಸಾದ ಎಲ್ಲಿ ಸಿಗುತ್ತೆ ಅಂತ ಹೇಳಿದರೆ ಕ್ಲೀನಾಗಿ ಅಡ್ರೆಸ್ ಹೇಳ್ತಾರೆ. ನಾವು ಅಷ್ಟೇ ಪ್ರಸಾದ ಇಸ್ಕೊಬರೋಕ್ಕೆ ಹೊರಟ್ವಿ. ಯಾರೊಬ್ಬರು ಕೇಳಿದರೂ ಕ್ಲೀನಾಗಿ ಅಡ್ರೆಸ್ ಹೇಳ್ತಾರೆ. ದೇವಸ್ಥಾನದಿಂದ ಸ್ವಲ್ಪ ದೂರ ಹೋಗಬೇಕಾಗತ್ತೆ ನಡ್ಕೊಂಡು. ನೋಡಿ, ಇದೇ ಮನೆಯವರು ಮೃತ್ತಿಕೆ ಪ್ರಸಾದ ಕೊಡೋದು. ನಾವು ಅವ್ರ ಮನೆ ಹತ್ರ ಹುಡುಕೊಂಡು ಬಂದ್ವಿ. ಬಂದು ಅಲ್ಲೇ ಪಕ್ಕದ ಒಬ್ಬರು ಕೇಳಿದ್ದಕ್ಕೆ ಈ ಮನೆಯವರೇ ಕೂಗಿ ಒಳಗಡೆ ಇರ್ತಾರೆ, ಬಂದು ಕೊಡ್ತಾರೆ ಅಂತ ಹೇಳಿದ್ರು. ನಾವು ಗೇಟ್ ಹತ್ರ ನಿಂತ್ಕೊಂಡು ಒಂದು 5 ನಿಮಿಷ ವೆಯ್ಟ್ ಮಾಡಿದ್ವಿ. ಮತ್ತು ನಾವು ಗೇಟಿಂದ ಒಳಗಡೆ ಹೋಗಿ ಅವ್ರನ್ನ ಕರೆದ್ವಿ. ಅವರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಬಂದು ಕೊಡ್ತೀನಿ ಅಂತ ಹೇಳಿದರು. ಹಾಗೆ ಒಂದು 2 ನಿಮಿಷ ಕೂತ್ಕೊಂಡ್ವಿ. ಅದನ್ನು ಕ್ಲೀನಾಗಿ ಮಡಿಯಿಂದ ಇಟ್ಕೊಳ್ಳಿ. ದೇವ್ರ ಮನೇಲಿ ಒಂದು ಡಬ್ಬಿಗೆ ಇಟ್ಕೊಳ್ಳಿ. ಮತ್ತು ಯಾವುದು ಮುಟ್ಟು ಮತ್ತು ಹೆಣ್ಮಕ್ಳು ಪೀರಿಯಡ್ ಆದಾಗ ಒಂದು 3 ದಿನ ಮುಟ್ಟಬೇಡಿ. ಬೆಳಗ್ಗೆ ಸ್ನಾನ ಆದ ತಕ್ಷಣ ಕುಡೀರಿ. ಅದನ್ನು ಸ್ವಲ್ಪ ಚಿಟಿಕೆವಷ್ಟು ತಗೊಳ್ಳಿ, ನೀರಿಗೆ ಹಾಕಿ ಅಂತ ಹೇಳ್ತಾರೆ. ನಾನು ಆ ಪ್ರಸಾದನ ತಗೊಬಂದು ದೇವ್ರ ಮನೇಲಿ ಇಟ್ಟು ನಾನು ಅದಕ್ಕೆ ಪೂಜೆ ಎಲ್ಲ ಮಾಡಿ ಒಂದು ಡಬ್ಬಕ್ಕೆ ಹಾಕಿ ಇಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.